ಲಲಿತಾ, ಲಲಿತಾ, ಗೊತ್ತಾಯ್ತಾ ಸುಂದ್ರಿ ಎಲ್ಲಿದ್ದಾಳೆ ಅಂತ? ಇಲ್ಲ ಕಣೆ, ಇಡೀ ದೇವಸ್ಥಾನ ಜಾಲಾಡ್ದೆ, ಎಲ್ಲೂ ಕಾಣಲಿಲ್ಲ. ಅಲ್ಲಿ ಸಂಬಂಧಪಟ್ಟವ್ರನ್ನೆಲ್ಲ ವಿಚಾರಿಸ್ದೆ. ಇವತ್ತು ಅವಳು ಸುಳಿವೇ ಇಲ್ವಂತೆ ದೇವಸ್ಥಾನದ ಹತ್ರ. ಅಯ್ಯೋ ದೇವ್ರೆ, ಅಮ್ಮನವ್ರನ್ನ ಯಾವಾಗ್ಲೂ ಬೈಕೋತಾ ಇರ್ತಾಳೆ. ಯಾರಾದ್ರೂ ಭಕ್ತರೇನಾದ್ರು ಕರ್ಕೊಂಡೋಗಿ ಏನಾದ್ರು ಮಾಡ್ಬಿಟ್ಟು. ಅಯ್ಯೋ ಸುಮ್ಮನಿರು, ಏನೇನೋ ಯೋಚನೆ ಮಾಡಿ ಇನ್ನೂ ಕಂಗೆಡಿಸ್ಬೇಡ. ವಿದ್ಯಾ ಬರಲಿ ತಡಿ, ಏನಾದರೂ ಹೇಳ್ಬೋದು. ವಿದ್ಯಾ ಇನ್ನೂ ಬಂದಿಲ್ಲ. ದೇವ್ರೆ, ವಿದ್ಯಂಗಾದ್ರೂ ನನ್ನ ಮಗಳು ಸಿಗ್ಲಪ್ಪ. ಅಮ್ಮಂಗಿನ್ನ ವಿಷಯ ಗೊತ್ತಾಗಿಲ್ಲ. ಅವ್ರಿಗೆ ಗೊತ್ತಾದ್ರೆ ಗೊಳೋ ಅಂತಾರೆ. ಬೇಡ ಬೇಡ, ಅವಳಿಗೆ ಹೇಳಕ್ ಹೋಗ್ಬೇಡ. ಅವಳು ಗೋಳಾಡೋದಿರ್ಲಿ, ನಮ್ಮ ಕೈ ಕಾಲು ಬಿಡಿಸ್ಬಿಡ್ತಾಳೆ. ಮದುವೆ ಹುಡುಗಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ಇದೇ ಒಂದು ದೊಡ್ಡ ಕಳಂಕ ಆಗಿ ಶಾಸ್ತ್ರಿಗಳ ಮದುವೆ ಮುರಿದು ಬಿಟ್ರೆ. ಅಯ್ಯೋ ದೇವ್ರೆ, ನನಗೆ ಭಯ ಆಗ್ತಾ ಇದೆ. ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಸುಂದ್ರಿ, ಅಯ್ಯೋ ಎಲ್ಲಿ ಹೋಗ್ತೀಯಾ ಲಲಿತಾ, ಎಲ್ಲಿಗೆ ಹೋಗ್ತೀಯಾ? ಈಗ ನಾವು ಧೈರ್ಯವಾಗಿರ್ಬೇಕು. ಅವಳು ಮನೆಗೆ ಬರೋ ತಡ ಆಗ್ತಿದೆ ಅಂತ ಕೂಡಲೇ ಕೆಟ್ಟ ಯೋಚನೆ ಮಾಡೋದಲ್ಲ ಕಣೆ. ಬೆಳಿಗ್ಗೆ ಸುಂದ್ರಿ ಜೊತೆಗೆ ಯಾರಾದರೂ ಹೊರಟ್ರ? ಇಲ್ಲ ರೀ, ಮಾಮೂಲಿನಂತೆ ಒಬ್ಳೆ ಹೊರಟ್ಲು. ನನಗೆ ಆ ಪಂಚಾಕ್ಷರಿ ಮೇಲೆ ಅನುಮಾನ. ಅವನನ್ನು ವಿಚಾರಿಸಿದ್ರ? ಅವನೇ ಅಂತೆ ವಿದ್ಯಂಗೆ ಹೇಳಿದ್ದು ಇವತ್ತು ಕಚೇರಿಗೆ ಬಂದಿಲ್ಲ ಅಂತ. ಸಿಕ್ಕಿದ್ರೆ ಹೇಳಿರೋನಲ್ವಾ. ಅವ್ರ ಮನೆಗೂ ಹೋಗಿದ್ದೆ, ಅವ್ನ ಮನೇಲಿಲ್ಲ. ಈಗೇನ್ರಿ ಮಾಡೋದು? ತಡಿ, ವಿದ್ಯಾ ಬರಲಿ, ಅವನು ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನಮ್ಮ ಸುಂದ್ರಿಗೆ ಏನೂ ಆಗಿರಲ್ಲ ಕಣೆ, ಆತಂಕ ಪಡಬೇಡ. ನನಗೆ ಧೈರ್ಯ ಹೇಳ್ತಾ ಇದ್ರ, ನಿಮಗೆ ಒಳಗೆ ಎಷ್ಟು ಆತಂಕ ಆಗ್ತಾ ಇದೆ ಅಂತ ನನಗೆ ಗೊತ್ತು. ತೋರಿಸ್ಕೋತಾ ಇಲ್ಲ ಅಷ್ಟೇ. ಹೌದು ಕಣೆ, ನೀವು ಹೆಣ್ಣು ಮಕ್ಕಳು ಅತ್ತೆಲ್ಲ ಆಡ್ಕೊಂಡ್ಬಿಡ್ತೀರಾ. ಆದರೆ ನಮಗೆ ಕಷ್ಟ. ಈಗ ಅಮ್ಮನವರೇ ನಮ್ಮನ್ನು ಕಾಪಾಡಬೇಕು.